ಕೊಡ್ಬೇಕಂತೇಳಿ ಇಲ್ಲಿ ಕೆಲವೊಬ್ರು ಆಗ್ರಹ ಮಾಡ್ಲಿಕ್ಕೆ ಪೂಜೆ ಪುನಸ್ಕಾರ ಮಾಡಲಿ. ನಾನೇನು ಕೇಳಿಲ್ಲ ಸಚಿವ ಸ್ಥಾನ ಬೇಕಂತ. ಯಾಕೆ ಕೇಳಿಲ್ಲ ಅಂದರೆ ನಮ್ಮವರೇ ಖರ್ಗೆ ಸಾಹೇಬರು AICC ಅಧ್ಯಕ್ಷರು, ಅವ್ರಿಗೆಲ್ಲ ಗೊತ್ತದ ಯಾರಿಗೆ ಮಾಡಬೇಕು ಯಾರಿಗೆ ಬಿಡ್ಬೇಕನ್ನು. ನೀವು ಮಾಧ್ಯಮದವ್ರು ನನಗೆ ಕೇಳಿರಿ, ನೀವು ಸಚಿವ ಸ್ಥಾನ ಆಕಾಂಕ್ಷಿ ಯಾರಿಲ್ಲ. ಆಕಾಂಕ್ಷಿ ರಾಜಕೀಯದಲ್ಲಿ ಇರಬೇಕಾದ್ರೆ ಎಲ್ಲ ಆಕಾಂಕ್ಷಿ ಇಟ್ಕೊಂಡೇ ಬಂದಿರ್ತೀವಿ. ಕೊಟ್ಟರು ನಿಭಾಯಿಸೋ ಶಕ್ತಿ ಅದ ಅಂತ ಹೇಳ್ತೀನಿ. ನಿಮ್ಮನ್ನು ಅದೇ ಹೇಳ್ತೀನಿ. ಈಗ AICC ಅಧ್ಯಕ್ಷರು ಭೇಟಿ ಆಗ್ಲಿಕ್ಕೆ ಅಧ್ಯಕ್ಷರು ಇವತ್ತು ಭೇಟಿಯಲ್ಲಿ ಯಾವಾಗ ಬಂದಾಗ ನಮ್ಮ ನಾಯಕರ ಮೊದಲು ಭೇಟಿ ಆಗೋದು ಇಲ್ಲಿ ಯಾವಾಗೂ ಕೂಡ ಅವ್ರು ಬಂದಾಗ ನಾವು ಕಂಪಲ್ಸರಿ ಇದ್ದೀವಿ. ಏನೋ ಅಚಾನಕ್ ಫಾರಿನ್ಗೆ ಹೋದರೆ ತಪ್ಪಬೇಕು. ಇಲ್ಲಿ ಇಂಡಿಯಾದಾಗಿದ್ದಾಗ ಮಾತ್ರ ನಾವು ಎಂದೂ ತಪ್ಪಿಸಿಲ್ಲ. ಅವರು ಬಂದೇ ಬರ್ತೀವಿ. ಅವ್ರು ಬಂದಾಗ ಪ್ರಶ್ನೆ ಬರಂಗೆ ಅವ್ರಿಗೆಲ್ಲ ಗೊತ್ತದ. ಅವ್ರಿಗೆ ಹೇಳೋದಕ್ಕೆ ನಾವು ಯಾರು ನಗಚಟ್ಟಿಗೆ ಆಗ್ತದೆ ಹೇಳಿದ್ರೆ ಸಚಿವ ಸ್ಥಾನ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮಾಡೋರು ಯಾರಿಗೆ ಕೊಡಬೇಕು ಯಾರಿಗೆ ಎಲ್ಲ ವಿಚಾರ ಮಾಡಿ ಮಾಡ್ತಾರೆ. ಅವರು ಹೈಕಮಾಂಡ್ ಏನು ನಿರ್ಧಾರ ತಗೋದಕ್ಕೆ ಅದು ಬಂದರೆ ನಾನು ಇದೇ ಒಂದು ವಾಕ್ಯ ನಂದು ಯಾವಾಗಲೂ. ಇವತ್ತು ನೋಡಿ ಆಕಾಂಕ್ಷಿ ಯಾರು ಇರಂಗಿಲ್ಲ, ಯಾರಿಗೆ ಬೇಡ ಆಗ್ಯದ ಮಂತ್ರಿ ಕೊಟ್ಟರೆ ಸ್ವೀಕಾರ ಮಾಡ್ತೀನಿ. ಆಕಾಂಕ್ಷಿ ಅಂತೂ ಯಾವತ್ತು ರಾಜಕೀಯದಾಗ ಆಕಾಂಕ್ಷಿ ಇಟ್ಕೊಂಡೇ ಬರ್ತೀವಿ. ಏನೋ ಆಸೆ ಇಲ್ಲಾರ ಬರ್ತೀವಿ ಒಂದು ರಾಜ್ಯದ. ಬಟ್ ನಿರ್ಣಯ ತಗೋದು ಅವರು. ಇಲ್ಲ ನಿಮ್ಮ ಬೆಂಬಲಿಗರೆಲ್ಲರೂ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಬೆಂಬಲಿಗೆ ಅವ್ರು ಕೇಳಿದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಅದಕ್ಕೇನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥವ್ರು ಹೈಕಮಾಂಡ್ನವ್ರು ಅವ್ರು ಏನು ನಿರ್ಧಾರ ತಗೋತಾರೋ ಅದು ಒಪ್ಪಿಗೆ. ಥ್ಯಾಂಕ್ ಯು.